ಮಹಿಳೆಯರಿಗೆ ಬೈದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕನ್ನಡಿಗರ ಮೇಲೆ ದರ್ಪ ತೋರಲಾಗಿದೆ. ಟಿಟಿ ವಾಹನವನ್ನ ಫಾಲೋ ಮಾಡಿಕೊಂಡು ಬಂದು ಕನ್ನಡಿಗರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಟೋಲ್ ಬಳಿ ನಡೆದಿರುವಂತಹ ಘಟನೆ ಇದು. ಮಹಿಳೆಯರಿಗೆ ಬೈತಾರೆ, ಇದನ್ನ ಕನ್ನಡಿಗರು ಪ್ರಶ್ನೆ ಮಾಡ್ತಾರೆ. ಆದರೆ ಈ ಕನ್ನಡಿಗರ ಮೇಲೆ ದರ್ಪವನ್ನ ತೋರಲಾಗಿದೆ. ಟಿಟಿ ವಾಹನದಲ್ಲಿ ಫಾಲೋ ಮಾಡಿಕೊಂಡು ಬಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಟೋಲ್ ಬಳಿ ನಡೆದಿರುವಂತಹ ಘಟನೆ ಇದು. ವೈಟ್ ಫೀಲ್ಡ್ನಿಂದ ಕೃಷ್ಣಗಿರಿ ಮುನೇಶ್ವರ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಮುನೇಶ್ವರ ದೇವಾಲಯದ ಬಳಿ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು. ಅಲ್ಲಿನ ತಮಿಳು ಪುಂಡರು ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕನ್ನಡಿಗರ ಮೇಲೆ ದರ್ಪವನ್ನ ತೋರಿರುವಂಥದ್ದು. ಅತ್ತಿಬೆಲೆ ಟೋಲ್ ಬಳಿ ಬಂದು ಟಿಟಿ ವಾಹನವನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಈ ಸಂಬಂಧ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮಕೃಷ್ಣ ಟಿಟಿ ವಾಹನದ ಚಾಲಕ, ಸದ್ಯ ಅವರು ಕೂಡ ಹಲ್ಲೆಗೆ ಒಳಗಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಟಿಟಿಯನ್ನು ಅಡ್ಡಗಟ್ಟಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದರೆ ಗಮನಿಸಬೇಕಾದಂಥ ವಿಚಾರ. ಎಲ್ಲೋ ಒಂದು ಕಡೆಯಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಎಣ್ಣದೇನು ತಪ್ಪಿಲ್ಲ. ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ, ಬಾಡಿಗೆಗೆ ಅಂತ ಬಂದಿದ್ರು. ಆ ಎಣ್ಣದೇನು ತಪ್ಪಿಲ್ಲ. ಅವ್ರೇನೋ ಜಗಳ ಮಾಡ್ಕೊಂಡು ನಡಿ ರೋಡಲ್ಲಿ ಕರ್ಕೊಂಡೋಗಿ ಟೋಲಲ್ಲೆಲ್ಲ ಅಲ್ಲಿ ಟೋಲ್ ಹತ್ರ ಎಲ್ಲ ಹೊಡೆದ್ಬಿಟ್ಟು ಆ ಎಣ್ಣ ಕೈ ನೋಡಿಸಿ ತರ ಎಲ್ಲ ಮಾಡಿ ಈ ತರ ಏಟೆಲ್ಲ ಮಾಡಿದ್ದಾರೆ. ಪ್ಲೀಸ್ ಏನಾದ್ರು ನೋಡಿ ಅಣ್ಣ ಹೆಂಗ್ ಹೊಡೆದಿದ್ದಾರೆ. ಇಲ್ಲಿ ಟೋಲ್ ಇಂದ ಅಟ್ಟಾಡ್ಸ್ಕೊಂಡ್ ಬಂದು ನಂದೇನು ತಪ್ಪೇ ಇಲ್ಲ. ನಮ್ ಕಸ್ಟಮರ್ ಏನೋ ಜಗಳಾಡಿದಕ್ಕೆ ನನಗೆ ಹೆಂಗ್ ಕೊಡ್ತಾವ್ರಣ ಹೇಳ್ತಾ ಇದ್ದೀನಿ. ಕಾಲ್ ಮುಗಿಯಕ್ಕೂ ಹೋದೆ, ಆದ್ರೂ ನನ್ ಹೊಡೆದ್ಬಿಟ್ರಣ. ಬಾಡಿಗೆ ಬಂತು ಒಂದು ಹೊಸಪೇಟೆಯಿಂದ ಕೃಷ್ಣಗಿರಿಗೆ ಬಾಡಿಗೆ ಬಂತು. ಹೋಗಿ ಕೃಷ್ಣಗಿರಿ ಬಾಡಿಗೆ ಹೋದಾಗ ಕಸ್ಟಮರ್ಗೂ ಮತ್ತೆ ಅಲ್ಲಿರೋ ಲೋಕಲ್ ಜಗಳ ಆಗಿದೆ. ಆದ್ರಿಂದ ಅವರು ಕಸ್ಟಮರ್ಗಳು ನಮ್ಗೇನು ಹೇಳಿದ್ರು ಜಗಳ ಆಗಿದೆ, ಒಬ್ಬರ ನಡೀರಿ ಅಂತೇಳಿ. ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲಿಂದ ಟಿಟಿ ಎತ್ಕೊಂಡು ನಾವು ಬರ್ತಾ ಇರ್ಬೇಕಾದ್ರೆ ಒಂದೆರಡು ಜನ ಫಾಲೋ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು, ಮತ್ತೆ ಒಂದು ಟೋಲಿಂದ ಒಂದು 10 ಕಿಲೋಮೀಟರ್ ಹಿಂದೆ ಒಂದು 10-15 ಜನ ಕೋಲೆಲ್ಲ ಹಿಡ್ಕೊಂಡು ನನ್ನ ಗಾಡಿಗೆ ಹೊಡೆಯಕ್ಕೆ ಬಂದರು. ನಾನೇನು ಮಾಡಿದೆ, ಗಾಡಿ ನಿಲ್ಲಿಸ್ತೀರಾ ಸ್ಟೇಷನ್ ಬಿಡಿ ಅಂತಂದು ಹೋಗ್ತಾ ಇರ್ಬೇಕಾದ್ರೆ ಅತ್ತಿಬೆಲೆ ಟೋಲ್ ಹತ್ರ ಯೂಟರ್ನ್ ಹತ್ರ ಗಾಡಿ ಅಟ್ಯಾಕ್ ಒಂದು 4-5 ಜನ ಬಂದು ಗಾಡಿನ ಅಟ್ಯಾಕ್ ಅವಾಗ ಗಾಡಿ ನಿಲ್ಲಿಸ್ತೇನೆ. ಅವಾಗ ನಿಲ್ಲಿಸಿದಾಗ ಏನು ಮಾಡಿದ್ರು, ಅವರೆಲ್ಲರೂ ಒಂದು ನನಗೆ ಮಕ್ಕ ಮತ್ತೆ ಎಲ್ಲ ಹೊಡೆದಾಕಿ ಅಲ್ಲೆಲ್ಲ ಇದು ಮಾಡಿ ಕೈ ಹೊಡೆದು ಇಲ್ಲಿ ಒಳಗಡೆನೂ ಹೊಡೆದಿಲ್ಲ.